ಜಗತ್ತಿನ ಎಲ್ಲ ಸಂತರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ, ಡಾಕ್ಟರ್ ರೊನಾಲ್ಡ್ ಅವರಿಗೆ ಗಂಟಲು ನೋವು ಅಂದರು. ನಮಗೆ ಅದಕ್ಕಿಂತ ಜಾಸ್ತಿ ನೋವಾಗಿದೆ. ವಾಸ್ತವವಾಗಿ ಇವತ್ತು ಬರೋ ಹಾಗೆ ಇರಲಿಲ್ಲ, ಆದರೆ ತಪ್ಪಿಸ್ಕೊಳ್ಬಾರ್ದು ಅನ್ನೋ ಕಾರಣದಿಂದ ಇಲ್ಲಿ ಬಂದ್ವಿ. ಬಸವಣ್ಣವರ ಒಂದು ವಚನ ನೆನಪಾಗುತ್ತೆ. ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ಮತ್ತಾವ ಪದವಿಯನ್ನೊಲ್ಲೆನಯ್ಯ, ನಿಮ್ಮ ಸದ್ಭಕ್ತರ ಪಾದವನ್ನು ರಿದಿಪ್ಪ ಮಹಾಪದವಿಯ ಕರುಣಿಸೋ ಕೂಡಲ ಸಂಗಮ ದೇವ. ಮನುಷ್ಯನಿಗೆ ಪದವಿಗಳಿಂದ ವ್ಯಕ್ತಿ ದೊಡ್ಡವನಾಗಲ್ಲ, ಬದಲಾಗಿ ಸಾರ್ವಜನಿಕ ಸೇವೆಯಿಂದ ಆ ವ್ಯಕ್ತಿಗೆ ನಿಜವಾದಂಥ ವ್ಯಕ್ತಿತ್ವ ಲಭ್ಯ ಆಗುತ್ತೆ. ಆರಂಭದಲ್ಲಿ ಒಂದು ಪದ್ಯವನ್ನು ನೀವು ಕೇಳಿದ್ರಿ, ಒಳಿತು ಮಾಡು ಮನುಷ್ಯ ಅಂತ. ಈ ಲೋಕಕ್ಕೆ ನಾವು ಬಂದ ಮೇಲೆ ಏನಾದರೂ ಒಂದಿಷ್ಟು ಒಳ್ಳೆಯ ಕಾರ್ಯಗಳನ್ನು ದೇಶಕ್ಕಾಗಿ, ಸಮಾಜಕ್ಕಾಗಿ, ನಾಡಿಗಾಗಿ ಮಾಡಬೇಕಾಗತ್ತೆ. ನಮ್ಮ ಜೊತೆಗೆ ನಾವು ಸಂಪಾದನೆ ಮಾಡಿದಂಥ ಯಾವ ಆಸ್ತಿ ಸಂಪತ್ತು ಬರೋದಿಲ್ಲ. ಬದಲಾಗಿ ಸಮಾಜಕ್ಕೆ ನೀವು ಏನು ಮಾಡ್ತೀರೋ ಅದು ಕೊನೆವರೆಗೂ ಉಳಿದು ಬೆಳೆದು ಬರೋ ಅಂಥದ್ದು. ಹಾಗಾಗಿ ನಾವು ಪದೇ ಪದೇ ಮೋಳಿಗೆ ಮಾರಯ್ಯನವರ ಒಂದು ವಚನವನ್ನು ನೆನಪಿಸ್ಕೊಳ್ತೀವಿ. ಮೋಳಿಗೆ ಮಾರಯ್ಯ ಕಾಶ್ಮೀರದಲ್ಲಿ ಮಹಾರಾಜ ಆಗಿದ್ದಂಥವರು. ಕಲ್ಯಾಣದ ಶರಣರ ತತ್ವಗಳಿಂದ ಪ್ರೇರಿತರಾಗಿ, ಆಮೇಲೆ ಮಾತಾಡುವಂತ್ರಿ ಯಾರಲ್ಲಿ, ಕಲ್ಯಾಣದ ತಾತ್ವಿಕ ವಿಚಾರಗಳಿಂದ ಪ್ರೇರಿತರಾಗಿ ತಮ್ಮ ರಾಜ ಪದವಿಯನ್ನು ತ್ಯಜಿಸಿ ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಡಿದು ಮಾರುವಂಥ ಕಾಯಕವನ್ನು ಸ್ವೀಕಾರ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅವರು ಒಂದು ವಚನ ಬರೀತಾರೆ. ಆನೆ, ಕುದುರೆ, ಬಂಡಿ, ಇದ್ದಡೇನೋ ತಾನೆಂಬುದು ಪಡಿಯಕ್ಕಿ, ಕುಡಿಯುವುದೊಂದು ಹಸುವಿನ ಹಾಲು, ಮಲಗುವುದು ಅರ್ಧ ಮಂಚ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ, ಒಡಲು ಭೂಮಿಯ ಸಂಗ, ಒಡವೆ ತಾನೇನಪ್ಪುದೋ, ಕೈ ಹಿಡಿದ ಮಡದಿ ಪರರ ಸಂಗ, ಪ್ರಾಣ ವಾಯುವಿನ ಸಂಗ, ಸಾವಿಂಗೆ ಸಂಗಡಬಾರು ಇಲ್ಲ ಕಾಣ ನಿಖಳಂಕ ಮಲ್ಲಿಕಾರ್ಜುನ. ಬದುಕಿನ ಒಂದು ಸತ್ಯವನ್ನು ಸಮಾಜಕ್ಕೆ ಮನಗಾಣಿಸಿದ್ದಾರೆ ಈ ವಚನದಲ್ಲಿ. ಅವರು ರಾಜ ಆಗಿದ್ದಾಗ ಮತ್ತು ಕಲ್ಯಾಣಕ್ಕೆ ಬಂದು ಕಟ್ಟಿಗೆ ಕಡಿದು ಮಾರುವಾಗ ಹೇಗೆ ಜೀವನವನ್ನು ನಡೆಸ್ತಾ ಇದ್ದೆ ಅಂತ ಹೇಳಿ ಎರಡೂ ಬದುಕನ್ನು ಹೋಲಿಕೆ ಮಾಡಿಕೊಳ್ತಾರೆ. ರಾಜನಾಗಿದ್ದಾಗ ಒಂದು ಮುಷ್ಟಿ ಅಕ್ಕಿ ಅನ್ನ ಊಟ ಮಾಡ್ತಾ ಇದ್ದೆ, ಒಂದು ಹಸುವಿನ ಹಾಲನ್ನು ಕುಡಿತಾ ಇದ್ದೆ, ಅರ್ಧ ಮಂಚದಲ್ಲಿ ಮಲಗ್ತಾ ಇದ್ದೆ. ಈಗ ಕಲ್ಯಾಣಕ್ಕೆ ಬಂದ ಮೇಲೆ ರಾಜ ಅಲ್ಲ, ಹಾಗಂತ ಇಲ್ಲಿ ಉಪವಾಸ ಇಲ್ಲ. ಇಲ್ಲೂ ಕೂಡ ಒಂದು ಮುಷ್ಟಿ ಅಕ್ಕಿ ಅನ್ನ, ಒಂದು ಹಸುವಿನ ಹಾಲು, ಅರ್ಧ ಮಂಚವನ್ನು ಬಳಸ್ತೇನೆ. ಇದರ ಮೂಲಕ ಅವರು ಕೊಡುವಂಥ ಸಂದೇಶ, ಈ ಹುರುಳಿಲ್ಲದ ಸಿರಿಯ ನೆಚ್ಚಿ ಕೆಡಬೇಡ ಮನುಜ ಅಂತ. ಇವತ್ತು ಜಗತ್ತೆಲ್ಲ ಸಂಪತ್ತಿನ ಹಿಂದೆ ಓಡ್ತಾ ಇದೆ. ಆದರ್ಶಗಳ ಹಿಂದೆ ಓಡಿದರೆ ಸಂತೋಷ ಆಗ್ತಾ ಇತ್ತು. ಸಂಪತ್ತು, ಅಧಿಕಾರ ಮನುಷ್ಯನ ಮನುಷ್ಯತ್ವವನ್ನೇ ಕಿತ್ಕೊಳ್ತಾ ಇದೆ. ಹಾಗಾಗಿ ಅವ್ರು ಹೇಳ್ತಾರೆ ಅದು ಹುರುಳಿಲ್ಲದ ಸಿರಿ ಅಂತ. ಯಾಕೆ ಆ ಹುರುಳಿಲ್ಲದ ಸಿರಿ ಅಂತ ಅವ್ರು ಹೇಳ್ತಾರೆ ಅಂದರೆ, ನಾವು ಸತ್ತು ಹೋದ ಮೇಲೆ ಭೂಮಿಯಲ್ಲಿ ಹೂತು ಹಾಕಿದ್ರೆ ಮಣ್ಣಾಗ್ತೀವಿ. ಆಗ ಏನಾಗುತ್ತೆ, ನಮ್ಮ ಪ್ರಾಣ ಉಸಿರು ಗಾಳಿಯನ್ನು ಸೇರುತ್ತೆ. ಕೈ ಹಿಡಿದ ಮಡದಿಗೆ ಇನ್ನೂ ತಾರುಣ್ಯ ಇತ್ತು ಅಂತಂದರೆ ಇನ್ನೊಬ್ಬರ ಜೊತೆಗೆ ಸಂಸಾರವನ್ನು ಸಾಗಿಸ್ಬೋದು. ನಾವು ಗಳಿಸಿದ ಸಂಪತ್ತಿಗಾಗಿ ಯಾರ್ಯಾರು ಹೊಡೆದಾಡ್ತಾರೋ ಗೊತ್ತಿಲ್ಲ, ನಮ್ಮ ಜೊತೆಗೆ ಯಾರೂ ಬರೋದಿಲ್ಲ. ಸಾವಿಂಗೆ ಸಂಗಡಬಾರು ಇಲ್ಲ ಕಾಣ ಅಂತ ಹೇಳ್ತಾರೆ. ಸಾವಿನ ಜೊತೆಗೆ ಯಾರು ಬರ್ತಾರೆ? ಈ ನೆಲೆಯಲ್ಲಿ ಮನುಷ್ಯ ಆದರ್ಶಗಳ ಬೆನ್ನು ಹತ್ತಬೇಕೆ ಹೊರತಾಗಿ ಅರ್ಥದ ಬೆನ್ನು ಹತ್ತೋದಲ್ಲ. ವಿಷಾದದ ಸಂಗತಿ ಅಂತಂದರೆ, ಇವತ್ತಿನ ದಿನಮಾನಗಳಲ್ಲಿ ಆದರ್ಶ ಅಧಿಕಾರಕ್ಕಾಗಿ, ಅಧಿಕಾರ ಮತ್ತು ಸಂಪತ್ತಿಗಾಗಿ ಆದರ್ಶಗಳನ್ನು ಗಾಳಿಗೆ ತೂರ್ತಾ ಇರುವಂಥ
ಜನರನ್ನು ಧಾರ್ಮಿಕ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ, ಆರ್ಥಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಕಾಣ್ತಾ ಇದ್ದೇವೆ. ಮಾತಾಡೋದು ಬೇರೆ, ನಡ್ಕೊಳ್ಳೋದು ಬೇರೆ. ಶರಣರು ಹೇಳಿದರು, ನಡೆದಂತೆ ನುಡಿಬೇಕು, ನುಡಿದಂತೆ ನಡಿಬೇಕು ಅಂತ. ನಮ್ಮ ನಡೆ ನುಡಿಗಳಿಗೆ ತುಂಬ ಅಂತರ ಇದೆ. ಈ ಅಂತರ ಇರುವ ಕಾರಣಕ್ಕಾಗಿಯೇ ಸಾಮರಸ್ಯ ಕಡಿದು ಬೀಳ್ತಾ ಇದೆ. ಮನುಷ್ಯ ಹುಟ್ಟುವಾಗ ನಾವೇನು ಇಂಥದೇ ಜಾತಿಯಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕ್ಕೊಂಡು ಬಂದಿಲ್ಲ. ಹುಟ್ಟಿನ ಕಾರಣಕ್ಕಾಗಿ ನಮಗೊಂದು ಜಾತಿ ಅಂಟ್ಕೊಳ್ಳುತ್ತೆ. ಆದರೆ ಮನುಷ್ಯ ತನ್ನ ಸಾಧನೆಯ ಮೂಲಕ ಆ ಜಾತಿಯನ್ನು ಮೀರಿ ಬೆಳೀಲಿಕ್ಕೆ ಅವಕಾಶ ಇದೆ. ವಿಶ್ವ ಮಾನವನಾಗಲಿಕ್ಕೆ ಅವಕಾಶ ಇದೆ. ಎಲ್ಲರ ಜೊತೆ ಸಾಮರಸ್ಯದಿಂದ ಬದುಕಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಬಸವಣ್ಣವ್ರು ಹೇಳಿದ್ದು, ಇವ ನಾರವ ಎನಿಸದಿರಯ್ಯ, ಇವ ನಮ್ಮವ ಎನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತಾರೆ. ಅವನದೇ ಯಾವ ಜಾತಿ, ಇವಂದು ಯಾವ ಜಾತಿ, ಅವನದೇ ಯಾವ ಧರ್ಮ, ಇವಂದು ಯಾವ ಧರ್ಮ, ಈ ರೀತಿಯ ಬೇಲಿಯನ್ನು ನೆಡುವಂಥ ಕೆಲಸ ನಾವು ಮಾಡಬಾರ್ದು. ಬೇಲಿಯನ್ನು ಸುಟ್ಟಾಕಿ ಬಾ ಬಂಧು ಅಂತ ಹೇಳಿ ಒಬ್ಬರು ಮತ್ತೊಬ್ಬರನ್ನು ಅಪ್ಪಿಕೊಳ್ಳುವಂಥ ಕಾರ್ಯವನ್ನು ಮಾಡಬೇಕು. ಎಲ್ಲರ ಹುಟ್ಟಿನ ಗುಟ್ಟು ಒಂದೇ ರೀತಿ ಇದೆ. ಕ್ರಿಶ್ಚಿಯನ್ ಬೇರೆ ರೀತಿ ಹುಟ್ಟಿಲ್ಲ, ಇಸ್ಲಾಂ ಧರ್ಮೀಯ ಬೇರೆ ರೀತಿ ಹುಟ್ಟಿಲ್ಲ, ಅಥವಾ ನಾವು ಬೇರೆ ರೀತಿ ಹುಟ್ಟಿಲ್ಲ. ಎಲ್ಲರ ಹುಟ್ಟಿನ ಗುಟ್ಟು ಒಂದೇ ರೀತಿ ಇರುವಾಗ ನಮ್ಮ ನಡುವೆ ಯಾಕೆ ಬೇಲಿಯನ್ನು ನೆಟ್ಕೊಳ್ತಾ ಇದ್ದೇವೆ? ಈ ಬೇಲಿಯನ್ನು ಕಿತ್ತಾಕಿ ಸಾಮರಸ್ಯದಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲವೇ ಅಂತ ಪ್ರಶ್ನೆ ಹಾಕ್ಕೊಂಡ್ರೆ ಖಂಡಿತ ಸಾಧ್ಯ ಇದೆ. ಅದಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅರಿವು ಮತ್ತು ಆಚಾರ. ನಮ್ಮ ಸಮಾಜದಲ್ಲಿ ಅರಿವಿದ್ದ ಜನರಿಗೆ ಆಚಾರ ಇಲ್ಲ, ಆಚಾರ ಇದ್ದ ಜನರಿಗೆ ಅರಿವಿಲ್ಲ. ಹಾಗಾಗಿನೇ ಸಾಮರಸ್ಯ ಕದಡಿ ಹೋಗ್ತಾ ಇದೆ. ಹೋಗಲಿ, ಮನೆಯಲ್ಲರ ಸಾಮರಸ್ಯ ಉಳ್ಕೊಳ್ತಾ ಇದೆಯಾ? ತಂದೆ ತಾಯಿಗಳನ್ನು ಗೌರವಿಸ್ತಾ ಇದ್ದೇವಾ? ಒಂದು ಸಾಂಕೇತಿಕ ದೃಷ್ಟಾಂತವನ್ನು ಕೊಡಲಿಕ್ಕೆ ಇಷ್ಟಪಡ್ತೇವೆ. ಒಬ್ಬ ಬಹುದೊಡ್ಡ ಶ್ರೀಮಂತ 1,00,000 ಹಣ ಕೊಟ್ಟು ಒಂದು ನಾಯಿಯನ್ನು ಕೊಂಡು ತರ್ತಾನೆ. ಕೆಲವು ವರ್ಷಗಳ ನಂತರ ಆ ನಾಯಿ ಕಾಣೆ ಆಗುತ್ತೆ. ತುಂಬ ವ್ಯಥೆ ಆಗುತ್ತೆ ಅವನಿಗೆ. ಅಯ್ಯೋ, ನನ್ನ ನಾಯಿ ಕಳೆದು ಹೋಯ್ತಲ್ಲ ಅಂತ ಹೇಳಿ ಪತ್ರಿಕೆಗೆ ಒಂದು ಜಾಹೀರಾತನ್ನು ಕೊಡ್ತಾನೆ. ಇಂಥ ಬಣ್ಣದ, ಇಂಥ ಲಕ್ಷಣವುಳ್ಳ ನಾಯಿ ಕಳೆದು ಹೋಗಿದೆ, ಯಾರಿಗಾದರೂ ಸಿಕ್ಕರೆ ಆ ನಾಯಿಯನ್ನು ನನಗೆ ಕೊಟ್ಟರೆ ನಿಮಗೆ ಸೂಕ್ತ ಬಹುಮಾನವನ್ನು ಕೊಡಲಾಗುವುದು. ತಕ್ಷಣ ಅವ್ರಿಗೊಂದು ಫೋನ್ ಬರುತ್ತೆ. ಅದು ಒಂದು ವೃದ್ಧಾಶ್ರಮದಿಂದ. ಆ ವೃದ್ಧಾಶ್ರಮದ ಅಧಿಕಾರಿ ಫೋನ್ ಮಾಡಿ ಹೇಳ್ತಾನೆ, ಸ್ವಾಮಿ, ನಿಮ್ಮ ನಾಯಿ ಇಲ್ಲೇ ಇದೆ, ಬಂದು ಹಿಡ್ಕೊಂಡು ಹೋಗಿ ಅಂತ. ಹಾಗಾದ್ರೆ ಆ ನಾಯಿ ಅಲ್ಲಿಗೆ ಯಾಕೆ ಹೋಗಿದ್ದು ಅಂದರೆ, ಈ ಪುಣ್ಯಾತ್ಮ ನಾಯಿಯನ್ನು ಗೌರವಿಸುವಂಥ ವ್ಯಕ್ತಿ ತನ್ನ ತಾಯಿಯನ್ನು ಆ ವೃದ್ಧಾಶ್ರಮದಲ್ಲಿ ಇಟ್ಟಿದ್ದಾನೆ. ಆ ತಾಯಿ ಯಾವಾಗಲೂ ಈ ನಾಯಿಗೆ ಒಂದಿಷ್ಟು ಅನ್ನ ಹಾಕ್ತಾಯಿದ್ಲು, ಪ್ರೀತಿಸ್ತಾ ಇದ್ಲು. ಹಾಗಾಗಿ ಆ ನಾಯಿ ಕೃತಜ್ಞತೆಯನ್ನು ಇಟ್ಕೊಂಡು ತಾಯಿಯನ್ನು ಹುಡುಕೊಂಡು ಬಂದಿದೆ. ಆದರೆ ಈ ಶ್ರೀಮಂತ ಮಾಡಿದ್ದೇನು? ತನ್ನ ತಾಯಿಯನ್ನು ವೃದ್ಧಾಶ್ರಮದಲ್ಲಿಟ್ಟು ನಾಯಿಯ ಬಗ್ಗೆ ಆಲೋಚನೆ ಮಾಡುವಂಥ ಜನ ಇವತ್ತು ಜಾಸ್ತಿ ಆಗಿದ್ದಾರೆ. ಹಾಗಂತ ನಾಯಿಯ ಪ್ರೀತಿ ಬೇಡ ಅಂತ ನಾವು ಹೇಳ್ತಾ ಇಲ್ಲ. ಮೊದಲು ನನ್ನ ತಾಯಿಯನ್ನು, ನನ್ನ ತಂದೆಯನ್ನು, ನನ್ನ ಮನೆತನದ ಸದಸ್ಯರನ್ನು ನಾನು ಗೌರವಿಸ್ಬೇಕು ತಾನೆ. ಹಾಗೆ ಗೌರವಿಸ್ತೇ ಇದ್ದರೆ ನನ್ನ ವಿದ್ಯೆಗೆ, ನನ್ನ ಸಂಪತ್ತಿಗೆ, ನನ್ನ ಅಧಿಕಾರಕ್ಕೆ ಧಿಕ್ಕಾರ ಹೇಳಬೇಕಾಗತ್ತೆ. ಇದನ್ನು ಬಹಳ ಸೂಚ್ಯವಾಗಿ ಹೇಳಿ, ಸಾಮರಸ್ಯ ಅನ್ನೋದು ಭಾಷಣದಿಂದ ಆಗುವಂಥ ಕೆಲಸ ಅಲ್ಲ, ಹೃದಯದಿಂದ ಆಗುವ ಕೆಲಸ. ನಿಮ್ಮ ನಡುವೆ ಆ ಹೃದಯದ ಸಂವಾದ ಇದ್ದರೆ ಸಾಮರಸ್ಯ ತನ್ನಷ್ಟಕ್ಕೆ ತಾನೇ ಸೃಷ್ಟಿ ಆಗುತ್ತೆ. ಹಿಂದೆ ನೀವೆಲ್ಲ ಗಮನಿಸಿರಬೇಕು, ಒಂದೊಂದು ಊರಿನಲ್ಲಿ ಎಲ್ಲ ವರ್ಗದ ಜನ ಇರ್ತಿದ್ರು. ಅವ್ರ ಅಣ್ಣ, ತಮ್ಮ, ಅಕ್ಕ, ತಂಗಿ, ಭಾವ, ಮಾವ ಅಂತ ಹೇಳಿ ರಕ್ತ ಸಂಬಂಧವನ್ನು ಬೆಳೆಸ್ತಾ ಇದ್ದರೂ ಕೂಡ ಆ ಪ್ರೀತಿ ವಿಶ್ವಾಸಕ್ಕೆ ಎಲ್ಲೂ ಕೂಡ ಧಕ್ಕೆ ಇರಲಿಲ್ಲ. ಆದರೆ ದಿನಗಳು ಕಳೆದ ಹಾಗೆ ಬರ್ಬರ್ತಾ ರಾಯರ ಕುದುರೆ ಕತ್ತೆ ಆಯಿತು ಅನ್ನೋ ಹಾಗೆ
ನಮ್ಮ ಧಾರ್ಮಿಕ ರಾಜಕೀಯ ವಲಯದಲ್ಲಿ ಸಾಮರಸ್ಯವನ್ನು ಕದಡುವಂಥ ಕಾರ್ಯಗಳು ಹೆಚ್ಚೆಚ್ಚಾಗಿ ನಡೀತಾ ಬಂದಿವೆ. ಒಮ್ಮೊಮ್ಮೆ ಈ ಧರ್ಮಾಧಿಕಾರಿಗಳನ್ನು ನಂಬಬಾರ್ದು, ರಾಜಕಾರಣಿಗಳನ್ನು ನಂಬಬಾರ್ದು ಅನ್ನೋಂಥ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಹಾಗಂತ ಎಲ್ಲ ರಾಜಕಾರಣಿಗಳು ದಾರಿ ಬಿಟ್ಟಿದ್ದಾರೆ, ಎಲ್ಲ ಧರ್ಮಾಧಿಕಾರಿಗಳು ದಾರಿ ಬಿಟ್ಟಿದ್ದಾರೆ ಅಂತಲ್ಲ. ಇನ್ನೂ ಕೂಡ ಮಾನವೀಯ ಅಂತಃಕರಣವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಸಾಮರಸ್ಯವನ್ನು ಮೂಡಿಸುವಂಥ ಅನೇಕ ಶಕ್ತಿಗಳು ನಮ್ಮ ನಡುವೆ ಇವೆ. ಆ ಶಕ್ತಿಗಳನ್ನು ಗುರುತಿಸುವಂಥ ಕಾರ್ಯವನ್ನು ಈ ಸಂಸ್ಥೆಯವರು ಮಾಡಿದ್ದಾರೆ. ನಮಗೆ ಇಲ್ಲಿಂದ ಫೋನ್ ಬಂದಾಗ ಆಶ್ಚರ್ಯ ಆಯಿತು. ನಮ್ಮ ಉಮರ್ ಅವರು ನಮಗೆ ಪರಿಚಯ ಆಗಿದ್ದು ಮತ್ತೆ ಕಲ್ಯಾಣ ಅಂತ ಹೇಳಿ ಕರ್ನಾಟಕದ 30 ಜಿಲ್ಲೆಗಳಲ್ಲಿ ಪ್ರತಿದಿನ ಒಂದೊಂದು ಜಿಲ್ಲಾ ಕೇಂದ್ರದಲ್ಲಿ ಒಂದು ವಿನೂತನವಾದಂಥ ಅಭಿಯಾನ ಮಾಡಿದ್ವಿ 1919ರಲ್ಲಿ. ಆಗ ನಾವು ಮಂಗಳೂರಿಗೂ ಕೂಡ ಆ ಅಭಿಯಾನ ಬಂದಿತ್ತು. ಆ ಸಂದರ್ಭದಲ್ಲಿ ಉಮರ್ ಮತ್ತು ಅವರ ಸ್ನೇಹಿತರು ತುಂಬ ಸಹಕಾರವನ್ನು ಮಾಡಿದರು. ಆಶ್ಚರ್ಯ ಅಂತಂದರೆ ಇಲ್ಲಿ ನಮ್ಮನ್ನು ಸ್ವಾಗತ ಮಾಡಿಕೊಂಡಂಥವ್ರು ಮುಸ್ಲಿಂ ಬಾಂಧವರು, ಮುಸ್ಲಿಂ ಹೆಣ್ಮಕ್ಳು. ಅದರಲ್ಲೂ ಅಲ್ಲೇ ನಿಮಗೆ ಗೊತ್ತಾಗುತ್ತೆ ಸಾಮರಸ್ಯ ಹೇಗೆ ಇದೆ ಅನ್ನೋವಂಥದ್ದು. ಮತ್ತೊಂದು ಘಟನೆಯನ್ನು ಹೇಳಲೇಬೇಕು ಅನಿಸುತ್ತೆ. ಬಳ್ಳಾರಿಯಲ್ಲಿ ನಮ್ಮ ಮತ್ತೆ ಕಲ್ಯಾಣ ಕಾರ್ಯಕ್ರಮ ನಡೆದಾಗ ಇಡೀ ಮುಸ್ಲಿಂ ಯುವಕರು, ಕ್ರಿಶ್ಚಿಯನ್ ಯುವಕರು ದಾರಿಯುದ್ದಕ್ಕೂ ಈ ಪೊಲೀಸರು ಕೆಲಸ ಮಾಡಿದರು. ಅವರು ಎಲ್ಲರಿಗೂ ಪ್ರಸಾದ ನೀಡುವಂಥ ವ್ಯವಸ್ಥೆಯನ್ನು ಮಾಡಿದರು. ಇದು ನಿಜವಾದಂಥ ಸಾಮರಸ್ಯ. ಇಂಥ ಅನೇಕ ಘಟನೆಗಳನ್ನು ಹೇಳ್ತಾ ಹೋಗ್ಬೋದು. ಆದರೆ ಈಗಾಗಲೇ ಕಾಲ ತುಂಬ ಆಗಿದೆ. ನಮಗೆ ಕಾಲ ಪ್ರಜ್ಞೆ ಮೊದಲಿಂದ ನಮ್ಮ ಗುರುಗಳು ಕಲಿಸಿರೋದು 6 ಗಂಟೆ ಅಂದರೆ 6 ಗಂಟೆ, 5 ಗಂಟೆ ಅಂದರೆ 5 ಗಂಟೆ. ಹಾಗಾಗಿ ನಾವು ಉಮರ್ ಅವರಿಗೆ ಫೋನ್ ಮಾಡ್ತಾ ಇದ್ವಿ, ನೋಡಿ ನಿಮ್ಮ ಆಹ್ವಾನ ಪತ್ರಿಕೆ 4 ಗಂಟೆ ಇರ್ತಾ ಇದೆ, ನೀವು 5 ಗಂಟೆ ಬರ್ತೀವಿ ಅಂತ ಹೇಳ್ತೀರಿ. 1 ಗಂಟೆ ವಿಳಂಬ ಆಯಿತು ಅಂತಂದರೆ ನಮ್ಮನ್ನು ಕಾಯ್ಕೊಂತ ಜನ ಬೈಬಾರ್ದಲ್ಲ ಅಂತ. ನಮ್ಮ ಗುರುಗಳು ಇದಕ್ಕಾಗಿನ ಒಂದು ಮಾತನ್ನು ಹೇಳ್ತಾ ಇದ್ದರು. ಇವತ್ತು ಅನೇಕ ಸಮಾರಂಭಗಳು ಹೇಗಾಗ್ತವೆ ಅಂತಂದರೆ ಜನ ಬರಲಿ ಅಂತ ಇವ್ರು ಕಾಯ್ತಾರೆ, ಅಧಿಕಾರಿಗಳು ಬರಲಿ ಅಂತ ಇವ್ರು ಕಾಯ್ತಾರೆ, ಸುಮ್ಮನೆ ವಿಳಂಬ ಆಗ್ತಾ ಹೋಗುತ್ತೆ. ಅದಕ್ಕೆ ಗುರುಗಳು ಹೇಳ್ತಾ ಇದ್ದದ್ದು, ವ್ಯಾಪಾರ ಮಾಡೋವಂಥ ಶೆಟ್ರು ನೀವು ನೋಡಿದಿರಿ, ಬೆಳಗ್ಗೆ ಎದ್ದ ತಕ್ಷಣ ಅವರು ತಮ್ಮ ಮನೆಯ ಅಂಗಳ ಬಾಗಿಲನ್ನು ಕಸ ಹೊಡೆದು ಗುಡಿಸಿ ರಂಗೋಲಿ ಹಾಕ್ಕೊಂಡು ಗಲ್ಲೆ ಪೆಟ್ಟಿಗೆ ಮೇಲೆ ಕೂತ್ಕೊಳ್ತಾರೆ. ಗಿರಾಕಿಗಳು ಬಂದು ತಮ್ಮ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಒಂದು ವೇಳೆ ಅವನು ಗಿರಾಕಿ ಬಂದ ಮೇಲೆ ಅಂಗಡಿ ಬಾಗಿಲು ತೆಗಿಯೋಣ ಅಂದರೆ ಯಾಕೋ ಇವತ್ತು ಶೆಟ್ರ್ ಅಂಗಡಿ ಬಾಗಿಲು ಮುಚ್ಚಿದೆ ಅಂತಂದು ಬಂದ ಗಿರಾಕಿಗಳು ಬೇರೆ ಕಡೆ ಹೋಗ್ತಾರೆ. ಹಾಗಾಗಿ ನಾವು ಎಲ್ಲ ಕಾರ್ಯಕರ್ತರಿಗೂ ಅನೇಕ ಸಂದರ್ಭಗಳಲ್ಲಿ ನೆನಪಿಸುವಂಥದ್ದು, ಕಾಲದ ವಿಳಂಬ ಯಾವ ಕಾರಣಕ್ಕೂ ಆಗಬಾರ್ದು. ನಾವೆಲ್ಲರೂ ಕಾಲಕ್ಕೆ ಅಧೀನರು, ಕಾಲ ನಮ್ಮ ಅಧೀನ ಅಲ್ಲ. ಆ ಹಿನ್ನೆಲೆಯಲ್ಲಿ ಕಾಲದ ಪ್ರಜ್ಞೆ ಬಹಳ ಮುಖ್ಯ. ಕಾಲ, ಕಾಯಕ, ಕಾಸು, ಈ ಮೂರನ್ನು ಯಾರು ಸರಿಯಾಗಿ ಸದುಪಯೋಗ ಮಾಡ್ಕೊಳ್ತಾರೋ ಅವರು ಆತ್ಮವಂಚನೆಯನ್ನು ಮಾಡಿಕೊಳ್ಳಲ್ಲ, ಸಮಾಜ ದ್ರೋಹವನ್ನು ಬಗೆಯೋದಿಲ್ಲ. ಈ ನೆಲೆಯಲ್ಲಿ ಸ್ವಲ್ಪ ನಮ್ಮ ಮಾತುಗಳು ಕಹಿ ಅನಿಸಿದರೂ ಕೂಡ ಆ ಕಾಲ ಪ್ರಜ್ಞೆಯನ್ನು, ಕಾಯಕ ಪ್ರಜ್ಞೆಯನ್ನು, ಕಾಸಿನ ಪ್ರಜ್ಞೆಯನ್ನು ಇಟ್ಕೊಂಡು ನಡೆಯುವಂಥ ಕಾರ್ಯ ಆಗಲಿ ಅಂತ ಹೇಳ್ತಾ ಇಂಥ ಒಂದು ಪ್ರಶಸ್ತಿಯನ್ನು ನಾವು ಬೇಡ ಅಂತಲೇ ಆವಾಗ ಹೇಳಿದ್ವಿ. ಆದರೆ ಇಲ್ಲಿಯ ಸಂಘಟಕರೆಲ್ಲರೂ ಸಾಣೆಹಳ್ಳಿ ಬಂದು, ಇಲ್ಲ ಸ್ವಾಮೀಜಿ ನಾವು ಈ ರೀತಿ ತೀರ್ಮಾನ ಮಾಡಿದ್ವಿ, ತಾವು ಒಪ್ಪಲೇಬೇಕು ಅಂತ. ನಮ್ಮ ಗುರುಗಳು ಹೇಳ್ತಾ ಇದ್ದರು, ಸ್ವಾಮಿಗಳಿಗೆ ಎಂಥ ಪ್ರಶಸ್ತಿ ರೀ, ಸ್ವಾಮಿತನ ಅನ್ನೋದೇ ಒಂದು ದೊಡ್ಡ ಪ್ರಶಸ್ತಿ, ಮತ್ತು ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಇನ್ಯಾಕೆ ಬೇಕು ಅಂತ. ಆದರೆ ಅನಿವಾರ್ಯವಾಗಿ ಕೆಲವು ಸಂದರ್ಭದಲ್ಲಿ ಜನರ ಪ್ರೀತಿ ವಿಶ್ವಾಸಗಳಿಗೆ ಧಕ್ಕೆ ತರಬಾರ್ದು ಅನ್ನುವ ಕಾರಣದಿಂದ ನಾವು ರಾಜ್ಯೋತ್ಸವ ಪ್ರಶಸ್ತಿಯನ್ನು ಒಪ್ಕೊಂಡ್ವಿ, ಡಾಕ್ಟರೇಟ್ ಪ್ರಶಸ್ತಿಯನ್ನು ಒಪ್ಕೊಂಡ್ವಿ. ಇಂಥ ಹಲವು 10 ಪ್ರಶಸ್ತಿಗಳು ಬಂದಿವೆ. ಆ ಪ್ರಶಸ್ತಿ ಇನ್ನಷ್ಟು ನಮ್ಮ ಜವಾಬ್ದಾರಿ ಹೆಚ್ಚಿವೆ ಅನ್ನುವಂಥ ಭಾವನೆ ನಮ್ಮದು. ಹಾಗೆಯೇ ಇವತ್ತೇನು ಮೊದಲ ಪ್ರಶಸ್ತಿಯನ್ನು ಸಾಮರಸ್ಯದ ಹಿನ್ನೆಲೆಯಲ್ಲಿ ಕೊಡ್ತಾ ಇದ್ದೀರಿ, ಇನ್ನೂ ಹೆಚ್ಚಿನ ಸಾಮರಸ್ಯವನ್ನು ಮೂಡಿಸುವಂಥ ಕಾರ್ಯಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಿಕ್ಕೆ ಪ್ರೇರಣೆಯನ್ನು ನೀಡಿದ್ದೀರಿ ಅಂತ ಆಶಿಸಿ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯಗೊಳಿಸ್ತೇವೆ.